ಪುಷ್ಪಜಲ ಯಕ್ಷಿಣಿ ಸಾಧನ ಒಂದು ಅಘೋರಿ ರಹಸ್ಯದ ನೈಜ ಕಥೆ. ನಮಸ್ಕಾರ ಗುರೂಜಿ. ಮೈಸೂರು ನಗರದ ಪಕ್ಕದ ಒಂದು ಪುಟ್ಟ ಹಳ್ಳಿಯ ಕಮಲೇಶ್ ಎಂಬುವವರು ಹಂಚಿಕೊಂಡ ಅತ್ಯಂತ ರೋಚಕ ಮತ್ತು ಬೆಚ್ಚಿ ಬೀಳಿಸುವ ನೈಜ ಅನುಭವವಿದು. ನನ್ನ ಅಜ್ಜಿಯ ನೆನಪಿನ ಬುತ್ತಿಯಿಂದ ಆಯ್ದ ಈ ಕಥೆ ಕೇವಲ ಕಲ್ಪನೆಯಲ್ಲ, ನನ್ನ ಸೋದರಮಾವ ಹರೀಶ್ ಎಂಬ ಮಾಂತ್ರಿಕನು ತನ್ನ ಜೀವನದಲ್ಲಿ ಕಂಡ ಸತ್ಯ ದರ್ಶನ. ನಮ್ಮ ಹಳ್ಳಿಯಲ್ಲಿ ಬೇಸಿಗೆಯ ಕಾಲವೆಂದರೆ ಸಂಜೆ ವೇಳೆ ಅಜ್ಜಿಯ ಸುತ್ತ ಕುಳಿತು ಕಥೆ ಕೇಳುವುದೇ ಒಂದು ಸಂಭ್ರಮ. ಒಂದು ದಿನ ಅಜ್ಜಿ, ಸಾಕು ಈ ರಾಜರಾಣಿಯ ಕಥೆಗಳು, ನಮಗೆ ನಿಜವಾಗಿಯೂ ನಡೆದ ಯಾವುದಾದರೂ ಘಟನೆ ಹೇಳಿ ಎಂದು ನಾನು ಮತ್ತು ನನ್ನ ಗೆಳೆಯರು ಪಟ್ಟು ಹಿಡಿದೆವು. ಅಜ್ಜಿ ಸ್ವಲ್ಪ ಹೊತ್ತು ಮೌನವಾದರು. ಅವರ ಕಣ್ಣುಗಳಲ್ಲಿ ಯಾವುದೋ ಒಂದು ಹಳೆಯ ನೆನಪು ಹಾದುಹೋಯಿತು. ಅಜ್ಜಿ ಮೆಲ್ಲನೆ ದೀಪದ ಕಡೆಗೆ ನೋಡಿ ಹೇಳಲು ಶುರು ಮಾಡಿದರು. ನೋಡಿ ಮಕ್ಕಳೇ, ಈ ಪ್ರಪಂಚದಲ್ಲಿ ನಾವು ಕಾಣುವುದಕ್ಕಿಂತ ಕಾಣದ ಶಕ್ತಿಗಳೇ ಹೆಚ್ಚು. ನನ್ನ ತಮ್ಮ ಹರೀಶ ಅಪ್ಪಟ ಮಾಂತ್ರಿಕನಾಗಿದ್ದ. ಅವನಿಗೆ ಈ ಪುಷ್ಪಜಲ ಯಕ್ಷಿಣಿ ಸಿದ್ಧಿಸಿದ ಕಥೆ ನಾನು ಇವತ್ತು ನಿಮಗೆ ಹೇಳ್ತೀನಿ. ಗುರುಗಳ ಅಪ್ಪಣೆ ಮತ್ತು ನಿಗೂಢ ಪಯಣ. ಹರೀಶ್ ಮಾವ ಒಬ್ಬ ಶ್ರದ್ಧಾವಂತ ಸಾಧಕನಾಗಿದ್ದ. ಅವನ ಗುರುಗಳು ಅವನ ಸಾಧನೆಯನ್ನು ಕಂಡು ಪ್ರಸನ್ನರಾಗಿ ಒಂದು ದಿನ ರಹಸ್ಯವಾಗಿ ಕರೆದು, ಹರೀಶ್, ನಿನಗೆ ಪುಷ್ಪಜಲ ಯಕ್ಷಿಣಿಯ ಸಿದ್ಧಿ ಪಡೆಯುವ ಯೋಗವಿದೆ. ಆದರೆ ಇದು ಸಾಮಾನ್ಯ ಸಾಧನೆಯಲ್ಲ, ಇದು ಅತ್ಯಂತ ಗುಪ್ತ ಮತ್ತು ಅಪಾಯಕಾರಿ ವಿದ್ಯೆ. ಇದನ್ನು ಸಾಧಿಸಲು ನೀನು ಒಂದು ನಿಗೂಢ ಬೆಟ್ಟಕ್ಕೆ ಹೋಗಬೇಕು ಎಂದರು. ಗುರುಗಳ ಮಾತಿನಂತೆ ಹರೀಶ್ ಹಳ್ಳಿಯ ಮುಖ್ಯಸ್ಥರ ಬಳಿ ಹೋಗಿ ಆ ಬೆಟ್ಟದ ದಾರಿಯ ಬಗ್ಗೆ ವಿಚಾರಿಸಿದನು. ಮುಖ್ಯಸ್ಥರು ಆ ಹೆಸರನ್ನು ಕೇಳುತ್ತಿದ್ದಂತೆಯೇ ನಡುಗಿ ಹೋದರು. ಹರೀಶ್, ಅಲ್ಲಿಗೆ ಹೋಗಬೇಡ. ಆ ಬೆಟ್ಟದ ಮೇಲೆ ಒಬ್ಬ ಅಘೋರಿ ಹೆಣ್ಣು ಮಗಳಿದ್ದಾಳೆ. ಅಲ್ಲಿಗೆ ಹೋದವರೆಲ್ಲರೂ ವಾಪಸ್ ಬಂದಿಲ್ಲ. ಅವಳು ಮನುಷ್ಯರನ್ನೇ ಕೊಂದು ತಿನ್ನುತ್ತಾಳಂತೆ. ನಿನ್ನ ಪ್ರಾಣದ ಮೇಲೆ ಆಸೆ ಇದ್ದರೆ ಆ ಕಡೆ ಹೋಗಬೇಡ ಎಂದು ಎಚ್ಚರಿಸಿದರು. ಆದರೆ ಹರೀಶ್ಗೆ ಗುರುಗಳ ಮೇಲೆ ಅಪಾರ ನಂಬಿಕೆ ಇತ್ತು. ಯಾವುದೇ ಪರಿಸ್ಥಿತಿಯಲ್ಲೂ ಹೆದರಬೇಡ, ನೀನು ಭಯಪಟ್ಟರೆ ಮಾತ್ರ ಅವಳು ನಿನ್ನನ್ನು ಕೊಲ್ಲಲು ಸಾಧ್ಯ ಎಂಬ ಗುರುಗಳ ಮಾತು ಅವನ ಕಿವಿಯಲ್ಲಿ ಗುಡುಗುತ್ತಿತ್ತು. ಅವನು ಧೈರ್ಯ ತಂದುಕೊಂಡು 3 ದಿನಗಳ ಸುದೀರ್ಘ ನಡಿಗೆಗೆ ಸಿದ್ಧನಾಗಿ ಹೊರಟನು. ಹಾದಿ ತುಂಬಾ ಕಡಿದಾಗಿತ್ತು. ಕಾಡು ಪ್ರಾಣಿಗಳ ಘರ್ಜನೆ, ರಾತ್ರಿಯ ಭೀಕರ ಮೌನ ಎಲ್ಲವೂ ಅವನನ್ನು ಪರೀಕ್ಷಿಸುತ್ತಿದ್ದವು. ಒಂದು ರಾತ್ರಿ ಮರದ ಕೆಳಗೆ ಮಲಗಿದ್ದಾಗ ತನ್ನ ಪಕ್ಕದಲ್ಲೇ ಒಂದು ಹೈನ ಕತ್ತೆಕಿರುಬ ನಿಂತು ಗುರ್ರಾಯಿಸುತ್ತಿರುವಂತೆ ಭಾಸವಾಯಿತು. ಬೆಚ್ಚಿ ಬಿದ್ದ ಎಚ್ಚರಗೊಂಡಾಗ ಅದು ಕೇವಲ ಒಂದು ಕನಸೆಂದು ತಿಳಿಯಿತು. ಇದು ಆ ಅತೀಂದ್ರಿಯ ಶಕ್ತಿಗಳ ಆರಂಭಿಕ ಪರೀಕ್ಷೆಯಾಗಿತ್ತು. ಸರೋವರದ ರಹಸ್ಯ ಮತ್ತು 10 ಅಡಿಯ ಸಿಂಹ. 3ನೇ ದಿನದ ಅಂತ್ಯಕ್ಕೆ ಹರೀಶ್ ಆ ನಿಗೂಢ ಬೆಟ್ಟವನ್ನು ತಲುಪಿದನು. ಅಲ್ಲಿ ಬೆಟ್ಟದ ಮೇಲೆ ಒಂದು ಸುಂದರವಾದ ಸರೋವರವಿತ್ತು. ಪ್ರಯಾಣದ ಆಯಾಸ ಕಳೆಯಲು ಅವನು ಸರೋವರದಲ್ಲಿ ಸ್ನಾನಕ್ಕೆ ಇಳಿದನು. ನೀರಿನ ಆಳದಲ್ಲಿ ಯಾವುದೋ ಬೆಳಕು ಹೊಳೆಯುತ್ತಿರುವುದನ್ನು ಕಂಡನು. ಕುತೂಹಲದಿಂದ ನೀರಿನೊಳಗೆ ಮುಳುಗಿ ನೋಡಿದಾಗ ಅವನ ಕಣ್ಣುಗಳೇ ನಂಬಲಾಗಲಿಲ್ಲ. ನೀರಿನ ಕೆಳಗೆ ಸ್ವಯಂ ಪ್ರಕಾಶವುಳ್ಳ ಅದ್ಭುತವಾದ ಹೂವುಗಳಿದ್ದವು. ಅವುಗಳಿಂದ ಹೊರಹೊಮ್ಮುತ್ತಿದ್ದ ಬೆಳಕು ಇಡೀ ಸರೋವರವನ್ನು ಮಾಂತ್ರಿಕ ಲೋಕದಂತೆ ಮಾಡಿದ್ದವು. ಅದೇ ಪುಷ್ಪಜಲ. ಆದರೆ ಅವನ ಗುರಿ ಕೇವಲ ಹೂವುಗಳಾಗಿರಲಿಲ್ಲ, ಸಾಧನೆಯಾಗಿತ್ತು. ಸರೋವರದಿಂದ ಹೊರಬಂದ ಹರೀಶ್ ಆ ಅಘೋರಿ ಮಹಿಳೆಯ ಗುಡಿಸಲನ್ನು ಹುಡುಕಲು ಶುರು ಮಾಡಿದನು. ದೂರದಲ್ಲಿ ಒಂದು ಸಣ್ಣ ಗುಡಿಸಲು ಕಂಡಿತು. ಅವನು ಗುಡಿಸಲಿನ ಹತ್ತಿರ ಹೋಗುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಅವನ ಮುಂದೆ 10 ಅಡಿ ಎತ್ತರದ ಭೀಕರ ಸಿಂಹವೊಂದು ಪ್ರತ್ಯಕ್ಷವಾಯಿತು. ಅಷ್ಟು ದೊಡ್ಡ ಸಿಂಹವನ್ನು ಅವನು ಕನಸಿನಲ್ಲೂ ಕಂಡಿರಲಿಲ್ಲ. ಅದು ಗರ್ಜಿಸುತ್ತಾ ಅವನ ಮೇಲೆ ನೆಗೆಯಲು ಸಿದ್ಧವಾಯಿತು. ಹರೀಶ್ ಕ್ಷಣಕಾಲ ಮರಗಟ್ಟಿದನು. ಆದರೆ ತಕ್ಷಣ ಗುರುಮಂತ್ರವನ್ನು ಜಪಿಸಿ ಭಯವನ್ನು ಬಿಟ್ಟು ನೇರವಾಗಿ ಆ ಸಿಂಹದ ಕಣ್ಣುಗಳನ್ನೇ ನೋಡಿದನು. ಅಘೋರಿ ಮಹಿಳೆಯ ದರ್ಶನ. ಆಗ ಗುಡಿಸಲಿನ ಒಳಗಿನಿಂದ ಇಡೀ ಬೆಟ್ಟವೇ ಕಂಪಿಸುವಂತಹ ಭೀಕರ ಅಟ್ಟಹಾಸ ಕೇಳಿಬಂತು. ಸಿಡಿಲು ಬಡಿದಂತ ಅನುಭವವಾಯಿತು. ಗುಡಿಸಲಿನಿಂದ ಹೊರಬಂದ ಆಕೃತಿಯನ್ನು ನೋಡಿ ಹರೀಶ್ಗೆ ಎದೆ ಬಡಿತವೇ ನಿಂತು ಹೋದಂತಾಯಿತು. ಸುಮಾರು 15 ಅಡಿ ಎತ್ತರದ, ರಕ್ತದಂತೆ ಕೆಂಪಾದ ಕಣ್ಣುಗಳುಳ್ಳ, ಹರಡಿದ ಉದ್ದನೆಯ ಕೂದಲು, ಚೂಪಾದ ಹಲ್ಲುಗಳುಳ್ಳ ಒಬ್ಬ ಅಘೋರಿ ಮಹಿಳೆ ಹೊರಬಂದಳು. ಅವಳು ಆ 10 ಅಡಿಯ ಸಿಂಹವನ್ನು ಒಂದು ಸಣ್ಣ ನಾಯಿಯಂತೆ ಹಿಡಿದು ಪಕ್ಕಕ್ಕೆ ಎಸೆದಳು. ಅವಳ ಸುತ್ತ ಒಂದು ಭಯಾನಕವಾದ ಮಸುಕಾದ ಕಪ್ಪು ಹೊಗೆಯಂತಹ ಪ್ರಭಾವಲಯವಿತ್ತು. ಅವಳು ವೇಗವಾಗಿ ಬಂದು ಹರೀಶ್ನ ಕುತ್ತಿಗೆಯನ್ನು ಹಿಡಿದು ಮೇಲೆ ಎತ್ತಿದಳು. ಸಾವು ಕಣ್ಣ ಮುಂದೆಯೇ ಇತ್ತು.
ಆದರೆ ಹರೀಶ್ ಗುರುಗಳನ್ನು ಸ್ಮರಿಸಿ ತನ್ನ ಪೂರ್ಣ ಶಕ್ತಿಯಿಂದ ಅವಳ ಕಣ್ಣಲ್ಲೇ ಕಣ್ಣಿಟ್ಟು ಕಿರುಚಿದನು, ನನ್ನನ್ನು ಬಿಡು. ಇಲ್ಲದಿದ್ದರೆ ನನ್ನ ಗುರುಮಂತ್ರದ ಶಕ್ತಿಯನ್ನು ನೀನು ಎದುರಿಸಬೇಕಾದೀತು. ಅವಳ ಮುಖದಲ್ಲಿ ಮೊದಲು ಕೋಪವಿತ್ತು, ನಂತರ ಆಶ್ಚರ್ಯ ಮೂಡಿತು. ಅವಳು ಹರೀಶ್ನನ್ನು ಕೆಳಗೆ ಬಿಟ್ಟು, ಇಲ್ಲಿಯವರೆಗೆ ಬಂದವರೆಲ್ಲರೂ ನನ್ನನ್ನು ನೋಡಿ ಪ್ರಾಣಭಯದಿಂದ ಸತ್ತಿದ್ದಾರೆ. ನನ್ನ ಕಣ್ಣನ್ನು ನೇರವಾಗಿ ನೋಡಿ ಕೂಗಿದ ಏಕೈಕ ವ್ಯಕ್ತಿ ನೀನು. ನಿನ್ನ ಧೈರ್ಯ ನನಗೆ ಇಷ್ಟವಾಯಿತು. ಇಲ್ಲಿಗೆ ಏತಕ್ಕೆ ಬಂದೆ ಎಂದು ಗುಡುಗಿದಳು. ಹರೀಶ್ ನಡುಗುತ್ತಿದ್ದರೂ ಧೈರ್ಯ ತಂದುಕೊಂಡು, ನಾನು ಪುಷ್ಪಜಲ ಯಕ್ಷಿಣಿಯ ಆಶೀರ್ವಾದ ಪಡೆಯಲು ಬಂದಿದ್ದೇನೆ ಎಂದನು. ಆ ಹೆಸರು ಕೇಳಿದೊಡನೆ ಅಘೋರಿ ಮಹಿಳೆ ಸ್ತಬ್ಧಳಾದಳು. ಅವಳ ಕಣ್ಣಲ್ಲಿ ಒಂದು ವಿಚಿತ್ರ ಮಿಂಚು ಮೂಡಿತು. ಅವಳು ತನ್ನ ಕಥೆ ಹೇಳಿದಳು. ಹಲವು ವರ್ಷಗಳ ಹಿಂದೆ ಒಬ್ಬ ಮಹರ್ಷಿಗಳು ನನಗೆ ಶಾಪ ನೀಡಿದ್ದರು. ಯಾವ ದಿನ ಒಬ್ಬ ಸಾಧಕನು ಪುಷ್ಪಜಲ ಯಕ್ಷಿಣಿಯ ಸಾಧನೆಗಾಗಿ ಇಲ್ಲಿಗೆ ಬಂದು ನಿನ್ನನ್ನು ಎದುರಿಸುತ್ತಾನೋ ಅವನನ್ನು ನೀನು ಮದುವೆಯಾಗಬೇಕು. ಅವನು ನಿನಗೆ ಸುಖ ನೀಡಿದರೆ ಮಾತ್ರ ನಿನಗೆ ವಿಮೋಚನೆ ಎಂದು ಹೇಳಿದ್ದರು. ಇಲ್ಲಿಯವರೆಗೆ ಬಂದವರೆಲ್ಲರೂ ಹೇಡಿಗಳಾಗಿದ್ದರು. ಈಗ ನೀನು ಬಂದಿದ್ದೀಯಾ. ಒಂದು ನೀನು ನನ್ನನ್ನು ಮದುವೆಯಾಗಬೇಕು, ಇಲ್ಲವೇ ನನ್ನ ಆಹಾರವಾಗಬೇಕು. ರಹಸ್ಯ ಸಾಧನೆಯ ಆರಂಭ. ಹರೀಶ್ಗೆ ಬೇರೆ ದಾರಿ ಇರಲಿಲ್ಲ. ಸಾಧನೆಗಾಗಿ ಮತ್ತು ಪ್ರಾಣ ಉಳಿಸಿಕೊಳ್ಳಲು ಅವನು ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡನು. ಅವರಿಬ್ಬರು ಕಾಡಿನ ಪದ್ಧತಿಯಂತೆ ಹೂವಿನ ಹಾರಗಳನ್ನು ಬದಲಾಯಿಸಿಕೊಂಡು ವಿವಾಹವಾದರು. ಹರೀಶ್ ತನ್ನಲ್ಲಿದ್ದ ಹಣ್ಣುಗಳು, ಮಾಂಸ ಮತ್ತು ತಾನು ತಂದಿದ್ದ ಮದ್ಯವನ್ನು ಅವಳಿಗೆ ಅರ್ಪಿಸಿದನು. ಹರೀಶ್ನ ಪ್ರೀತಿ ಮತ್ತು ಸಮರ್ಪಣೆಯಿಂದ ಅವಳು ತುಂಬಾ ಸಂತೋಷಪಟ್ಟಳು. ಅಂದು ರಾತ್ರಿ ಅವಳು ಹರೀಶ್ಗೆ ಆ ಯಕ್ಷಿಣಿ ಸಾಧನೆಯ ಅತ್ಯಂತ ಗುಪ್ತ ರಹಸ್ಯಗಳನ್ನು ತಿಳಿಸಿಕೊಟ್ಟಳು. ಅವಳು ಹೇಳಿದಂತೆ ಸರೋವರದ ಒಳಗಿರುವ ಆ ಸ್ವಯಂ ಪ್ರಕಾಶಿತ 108 ಹೂವುಗಳನ್ನು ತರಬೇಕಿತ್ತು. ಹರೀಶ್ ನೀರಿನ ಆಳಕ್ಕೆ ಇಳಿದು ಆ ಮಾಂತ್ರಿಕ ಹೂವುಗಳನ್ನು ತಂದನು. ಹೋಮಕುಂಡವನ್ನು ಸಿದ್ಧಪಡಿಸಲಾಯಿತು. ಅಘೋರಿ ಮಹಿಳೆಯೇ ಮಂತ್ರಗಳನ್ನು ಹೇಳಿಕೊಟ್ಟಳು. 108 ಹೂವುಗಳನ್ನು ಹವನಕ್ಕೆ ಅರ್ಪಿಸಲಾಯಿತು. ಅದರ ನಂತರದ ಹಂತ ಇನ್ನೂ ಕಠಿಣವಾಗಿತ್ತು. ಹರೀಶ್ ಒಂದು ನಿರ್ದಿಷ್ಟ ಜಾಗದಲ್ಲಿ ಕುಳಿತು ಧ್ಯಾನ ಮಾಡಬೇಕಿತ್ತು. ಆದರೆ ಆ ಜಾಗದ ಸುತ್ತ 100 ಕಾಳಿಂಗ ಸರ್ಪಗಳು, ಕಿಂಗ್ ಕೊಬ್ರಾ ಸುತ್ತುವರಿದಿದ್ದವು. ನೀನು ಜಪದಲ್ಲಿ ಏಕಾಗ್ರತೆ ಹೊಂದಿದ್ದರೆ ಈ ಹಾವುಗಳು ನಿನಗೆ ಏನೂ ಮಾಡುವುದಿಲ್ಲ ಎಂದು ಅಘೋರಿ ಮಹಿಳೆ ಅಭಯ ನೀಡಿದಳು. ಹರೀಶ್ ಭಯವನ್ನು ಗೆದ್ದು ಹಾವಿನ ಹುತ್ತದಂತಿದ್ದ ಆ ಜಾಗದಲ್ಲಿ ಕುಳಿತು ಮಂತ್ರ ಜಪಿಸಿದನು. ಕೆಲವು ದಿನಗಳ ನಂತರ 2ನೇ ಹಂತ ಆರಂಭವಾಯಿತು. ಅವನು ಸತತ 3 ದಿನಗಳ ಕಾಲ ಒಂದೇ ಕಾಲಿನಲ್ಲಿ ನಿಂತು ಧ್ಯಾನ ಮಾಡಬೇಕಿತ್ತು. ಹಸಿವು, ನೀರಡಿಕೆ, ದಣಿವು ಯಾವುದನ್ನು ಲೆಕ್ಕಿಸದೆ ಹರೀಶ್ ಸಾಧನೆ ಮುಂದುವರಿಸಿದನು. ಅವನ ನಿಷ್ಠೆ ಕಂಡು ಕಾಡಿನ ದೇವತೆಗಳೇ ಬೆರಗಾದರು. ಯಕ್ಷಿಣಿಯ ದರ್ಶನ ಮತ್ತು ವರಪ್ರದಾನ. 10ನೇ ದಿನದಂದು ಹವನದ ಹೊಗೆಯಿಂದ ಮತ್ತು ಸರೋವರದ ಅಲೆಗಳಿಂದ ಒಂದು ದಿವ್ಯ ಪ್ರಕಾಶ ಹೊರಹೊಮ್ಮಿತು. ಇಡೀ ಬೆಟ್ಟವು ಸುಗಂಧ ದ್ರವ್ಯದ ಪರಿಮಳದಿಂದ ತುಂಬಿಹೋಯಿತು. ಹರೀಶ್ ಕಣ್ಣು ಬಿಟ್ಟಾಗ ಅವನ ಮುಂದೆ ಸೌಂದರ್ಯದ ಸಾಕಾರ ಮೂರ್ತಿಯಂತಿದ್ದ ಪುಷ್ಪಜಲ ಯಕ್ಷಿಣಿ ಪ್ರತ್ಯಕ್ಷವಾಗಿದ್ದಳು. ಅವಳ ಸೌಂದರ್ಯವನ್ನು ವರ್ಣಿಸಲು ಈ ಜಗತ್ತಿನ ಯಾವುದೇ ಪದಗಳು ಸಾಲದು. ಅವಳು ನೀರಿನಷ್ಟೇ ನಿರ್ಮಲ, ಹೂವಿನಷ್ಟೇ ಮೃದು ಮತ್ತು ಸೂರ್ಯನಷ್ಟೇ ತೇಜಸ್ವಿಯಾಗಿದ್ದಳು. ಹರೀಶ್ ಮತ್ತು ಅಘೋರಿ ಮಹಿಳೆ ಇಬ್ಬರು ಯಕ್ಷಿಣಿಯ ಪಾದಗಳಿಗೆ ನಮಸ್ಕರಿಸಿದರು. ಯಕ್ಷಿಣಿಯು ಹರೀಶ್ನ ಸಾಧನೆಗೆ ಮೆಚ್ಚುವರವನ್ನು ಕೇಳಲು ಹೇಳಿದಳು. ಹರೀಶ್ ತನ್ನ ಮನಸ್ಸಿನಲ್ಲಿದ್ದ ಕೆಲವು ರಹಸ್ಯ ಆಸೆಗಳನ್ನು ಮತ್ತು ಲೋಕ ಕಲ್ಯಾಣಕ್ಕಾಗಿ ಬೇಕಾದ ಶಕ್ತಿಗಳನ್ನು ಕೇಳಿಕೊಂಡನು. ಯಕ್ಷಿಣಿ ತಥಾಸ್ತು ಎಂದು ಹರಸಿ ಮಾಯವಾದಳು. ಯಕ್ಷಿಣಿಯ ದರ್ಶನದಿಂದ ಅಘೋರಿ ಮಹಿಳೆಯ ಮೇಲಿದ್ದ ಶಾಪದ ತೀವ್ರತೆ ಕಡಿಮೆಯಾಯಿತು. ಅವಳು ಮೊದಲಿನಂತೆ ಭಯಾನಕವಾಗಿ ಕಾಣದೆ ಒಬ್ಬ ತೇಜಸ್ವಿ ಸ್ತ್ರೀಯಂತೆ ಕಂಡಳು. ಅವರಿಬ್ಬರು ಆ ಬೆಟ್ಟದ ಮೇಲೆ ಕೆಲವು ದಿನಗಳ ಕಾಲ ಸುಖವಾಗಿ ಕಳೆದರು. ಮುಕ್ತಾಯ. ಅಜ್ಜಿ ಕಥೆ ಮುಗಿಸುತ್ತಾ ಹೇಳಿದರು, ನೋಡಿ ಮಕ್ಕಳೇ, ನನ್ನ ತಮ್ಮ ಹರೀಶ್ ಅಂದಿನಿಂದ ದೊಡ್ಡ ಮಾಂತ್ರಿಕನಾದ. ಅವನು ಆ ಹಳ್ಳಿಯಿಂದ ವಾಪಸ್ ಬಂದರೂ ಇಂದಿಗೂ ಪ್ರತಿ ಅಮಾವಾಸ್ಯೆಯಂದು ಆ ಬೆಟ್ಟಕ್ಕೆ ಹೋಗುತ್ತಾನೆ. ಆ ಅಘೋರಿ ಮಹಿಳೆ ಇಂದಿಗೂ ಅಲ್ಲಿ ಅವನ ಹಾದಿ ಕಾಯುತ್ತಿರುತ್ತಾಳೆ. ಅವನು ಅಲ್ಲಿ 2 ದಿನಗಳ ಕಾಲ ಅವಳೊಂದಿಗೆ ತಂಗಿ ಸಾಧನೆಯ ಹೊಸ ರಹಸ್ಯಗಳನ್ನು ಕಲಿತು ಬರುತ್ತಾನೆ. ಹರೀಶ್ ಮಾವನ ಈ ಕಥೆ ಕೇಳಿದ ನಮಗೆ ಮೈಜುಮ್ ಎಂದಿತು. ಪ್ರೀತಿ, ಧೈರ್ಯ ಮತ್ತು ಗುರುಗಳ ಮೇಲಿನ ನಂಬಿಕೆ ಇದ್ದರೆ ಮನುಷ್ಯ ಅಸಾಧ್ಯವಾದುದನ್ನು ಸಾಧಿಸಬಹುದು ಎಂಬುದಕ್ಕೆ ಈ ಪುಷ್ಪಜಲ ಯಕ್ಷಿಣಿ ಸಾಧನೆಯೇ ಸಾಕ್ಷಿ. ಗುರೂಜಿ, ನನ್ನ ಈ ನೈಜ ಕಥೆಯನ್ನು ವಿವರಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಶಕ್ತಿ ಎನ್ನುವುದು ಕೇವಲ ಮಂತ್ರದಲ್ಲಲ್ಲ, ಅದನ್ನು ಎದುರಿಸುವ ಸಾಧಕನ ಎದೆಯಲ್ಲಿದೆ ಎಂಬುದೇ ಈ ಕಥೆಯ ಸಾರ.